ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ನಾನು ನೋಡಿ ಟೈಮ್ 10:30 ರಾತ್ರಿ ಟೈಮು. ಇವಾಗ ನಾನು ಸ್ನಾನ ಮಾಡಿದ್ದೀವ್ರಿಗೆಲ್ಲ ಕೈ ಮುಗಿದು ಆಮೇಲೆ ನಮ್ಮ ತಮ್ಮ ಫೋನ್ ಹಚ್ಚಿದ್ದೀವಿ ರೀ. ನಮ್ಮ ರಾಜಾಗ್ರಿ ಹೆಂಗದಪ್ಪ ಅಂತಂದು ಇಲ್ಲ ಡಿಸ್ಚಾರ್ಜ್ ಮಾಡ್ತಾರಂದ್ರೆ ಖುಷಿ ಆಯ್ತು ರೀ. ಕೇಳಿರಿ ಎತ್ತಾಗ್ರಿ ಯಾಕಾಗಲ್ರಿ, ನಮಗೇನು ಆಗೋಲ್ದ್ರಿಪ್ಪ. ನಮ್ಮ ನೆಲೆಯವ್ರದ್ದು ಎಲ್ಲರೂ ನಮ್ಮವರು ನಮ್ಮ ತಮ್ಮರು ನಮ್ಮ ಫ್ಯಾಮ್ಲಿ ಇಲ್ಲಿ ಫ್ಯಾಮ್ಲಿ ಎಲ್ಲರೂ ಆರಾಮಿದ್ರೆ ಅಷ್ಟೇ ಸಾಕಂತಂದು ಬಿಡ್ಕೊತೀವಿ ನಾವು ರೀ. ಯಾರಿಗಾದ್ರೂ ಏನಾದ್ರು ಒಂದು ಸ್ವಲ್ಪ ಆಗೈತೆ ಅಂತಂದ್ರೂ ತಡ್ಕೊಳ್ಳೋಂಥ ಶಕ್ತಿ ಇರೋಂಗಿಲ್ಲ ರೀ. ಆರಾಮಾಗೈತಿವ ಡಿಸ್ಚಾರ್ಜ್ ಮಾಡ್ತಾರೆ ಈಗ ಅಂತಂದರೆ ಚಲೋ ಆಯ್ತು ಬಿಡಪ್ಪ ಅಂತಂದು ಹೇಳಿದೆ. ಭಯಂಕರ ಜಳ ರೀ, ಬರ್ತಾ ವಯಸ್ಸನ್ನ ಅಲ್ಲಲ್ರಿ, ಹಾಗಾಗಿ ತಡ್ಕೊಳ್ಳೋಂಥ ಶಕ್ತಿ ಇರೋಂಗಿಲ್ಲ. ಫ್ಯಾನ್ ಇದ್ದರೂ ಕೂಡ ಅಷ್ಟು ಶೆಕಿ ಗಾಳಿ ಅಂತೀರಿ, ಅದು ಬಿಸಿಲಿಗೆ ಆ ಥರ ಬರೋದು. ಹೊಟ್ಟೆಗೆಲ್ಲ ಸಂಕಟ ಆದಂಗೆ ಆಕೈತಿ ಅಂತ ಎಲ್ಲ. ಹಾಗಾಗಿ ಹಿಂಗೆಲ್ಲ ಐತವ ಇಲ್ಲಿ ಅಂತ ಅನ್ನಕತ್ರ ಹೇಳಿ ಬಿಡಪ್ಪ. ಮತ್ತು ಇನ್ನೊಂದು ಸ್ವಲ್ಪ ದಿನ ಹಂಗಾಯ್ದ ಮಳೆ ಬಿತ್ತಂದ್ರೆ ಎಲ್ಲ ಕಡಿಮೆ ಆಕೈತೆ ತಗೋ, ಸ್ವಲ್ಪ ತಣ್ಣಂದ ಕೊಡ್ರಿ ಈಗ ಅಂತಂದು ಹೇಳಿದೆ ರೀ. ಆರಿಪ್ಪನು ಗ್ಯಾಸ್ ಕಟ್ಟೋದಿಲ್ಲ ತೊಳೆದು ಗಂಜಿ ಮಾಡಿಟ್ಟು ನನಗೆ ನಾನು ಅಲ್ಲಿದ್ದ ಬಂದಿರಪ್ಪ ಈ ಕಡೆ ನೋಡೋಕೈತೆ ಏನೋ ನೆನೆ ಹಾಕ್ಯಲ್ಲ ಅಂತ ನೋಡೋಕೈತಿದ್ದೆ ರೀ. ಸಾಬುದ ನೆನೆ ಹಾಕ್ಯಾಡ ನಾನು ಅಲ್ಲಿ ಕುಂತೀನಿ, ಅಲ್ಲಿ ಯಾಕೆ ಜಂಕಕತ್ತಿ ಅಂತಾರೆ, ಅಲ್ಲಿ ಯಾಕೆ ಹಾಕಕತ್ತಿ ಅಂತ ಅದು ನೋಡಿದೆ ನಾನು. ನೆನೆ ಹಾಕ್ಯಲ್ಲ ಅಂಥೇಳಿ ಅಂದು ಸಾಬುದ ಆಯ್ತು ನೆನಿಲ್ ಬಿಡು, ನೆನಿಲ್ಲವು ಇನ್ನೂ ಚಲೋ ಹೊತ್ತಿಗೆ ಸ್ವಲ್ಪ ಬೆಲ್ಲ ಹಾಕಿ ಮಾಡೋಂತವು. ಇವತ್ತು ಉಪ್ಪಿನ ಬದಲಿ ಬೆಲ್ಲ ಹಾಕಿಬಿಡು, ಚಲೋ ಆಕೈತಿ. ಅದಿಲ್ಲ ಜಳಕ ಮಾಡ್ತೀನಿ, ನೀರು ಬಿಸಿನೀರು ತಗೊಂಬ. ನೀನು ತಣ್ಣೀರು ತಗೊಂತೀಯ? ನೀರೆಲ್ಲ ಖಾಲಿ ಮಾಡಿದ್ದೀರ ನೋಡಿದೇನ? ಕೈ ನೋಡತ್ತಾಳಿಕಿ, ಕೈ ನೋಡತ್ತಿ, ಕೈ ನೋಡಬಾರ್ದು ನೋಡಿ, ಕೈ ನೋಡತ್ತದ. ಕೈ ಆಡ್ಬೇಕಿಲ್ಲ ಅದನ್ನ ಗೇಮ್. ಇಂಥ ಅನ್ಯ ಪುಣ್ಯ ಆಡೋದ್ರ ಜೊತೆ ಆಡಲ್ಲ. ಹೌದಾ? ಅನ್ಯ ಪುಣ್ಯ ಆಡ್ತೀನಿ ನಾನು? ಇಲ್ಲ, ನಾನಿ ಜೊತೆ ಚಕ್ಕ ಆಡಿದ್ರೆ ಹೆಂಗೆ ಆಡ್ತಾಳೆ? ನಾನು ಅನ್ನೆ ತಿಂತಾವ್ರಿ ನೋಡ್ರಿ, ನಮ್ಮ ಓನ್ ಚಾರ ಹೇಳ್ತಾರೆ ಇವ್ರು, ನಿಮ್ಮೊಬ್ಬರೇ ಅನ್ನೆ ತಿಂತಾವ ಅಂತ. ಅನ್ನೆ ಅಂತದು ನಮ್ಮ ಕಡೆ ಹಂಗಾರಿ ಅನ್ನೆ ತಿಂತ ಅಂತ ಅಂದ್ರೆ ಸುಳ್ಳು ಆಡೋದಕ್ಕೆ ರೀ. ಅಂದ್ರೆ 4 ಬಿದ್ದೈತೆ 3 ಅಂತಾನ, 3 ಬಿದ್ದು 4 ಬಿದ್ದು ನನಗೆ ಹಾಕಂತಾಳೆ. ಏನು ಮುಂದೆ ಓಡ್ತಾ ನಮ್ಮೂರಾಗ ಈಗ ಭಾಳ ಐತಿ ಚಕ್ಕಂತ. ಚಕ್ಕದ್ದು ಮನೆಗೆ ಬೇಸರ ಆಗತೈತೆ ನಮಗೆ. ನಾನು ವರ್ಷ ಹೊಕ್ಕಿವಿ ಎಲ್ಲಿಗೆ? ಯಾವ್ದು ಊರಿಗೆ ಹೋಗ್ರಿವ? ಹೋಗೋಣ ಬರ್ರಿ, ನಾವು ಟ್ರಿಪ್ಪಿಗೆ ಗುಲ್ಬರ್ಗ ಹೋಗೋಂಬರ್ರಿ. ಆರಾಮಿಲ್ಲದ್ದು ನೋಡಿ ಕೇಳ್ತೀರಂತಂದ್ರೆ ಆರಾಮ ಆದ್ಮೇಲೆ ಈಗೇನು ಯಾರ್ತೀವಿ ಹಿಂಗ ನೀನು ಎಷ್ಟು ದಿನ ಹಂಗೆ ನೋಡ್ರಿ ಇವ್ರನ್ನ ಎಷ್ಟು ದಿನ ಹಂಗ ಅಂತ್ರಿ. ಮತ್ತೆ ಹೋಗ್ಬೇಕು ಟ್ರಿಪ್ಪಿಗೆ, ಸುಟಿ ಅಂತ ಕೊಟ್ಟಿರ್ತಾರೆ, ಅಡ್ಡಾಡ್ಲಿ ಮಜಾ ಮಾಡ್ಲಿ ಅಂತ ಕೊಟ್ಟಿರ್ತಾರೆ. ಆರಾಮಿಲ್ಲ ಅಂದ್ರೂ ಇನ್ನ 4 ದಿನ ಬಿಟ್ಟು ನಮ್ ರಿಸಲ್ಟ್ ಬರ್ತೈತಿ. ರಿಸಲ್ಟ್ ಸ್ಟಾರ್ಟ್ ಕಾಲೇಜ್ಗೆ ಸ್ಟಾರ್ಟ್ ಆಗಲ್ತದ ನಿಮ್ದು, ಲೇಟ್ ಆಗಿ ಆಕೈತಿ. ಇನ್ನ ಅಡ್ಮಿಷನ್ ಅದನ್ನೆಲ್ಲ ಮಾಡ್ಸಕ್ ಜೂನ್ ಜುಲೈ ಒಳಗೆ ಇದಾಕೈತೆ ನಿಮ್ದು. ಜೂನ್ ಇಲ್ಲಮ್ಮ, ಅಡ್ಮಿಷನ್ ಜೂನ್ ಒಳಗೆ ನಡೀತಾವ. ಇವ್ರು ಅಡ್ಮಿಷನ್ ಎಲ್ಲ ಮಾಡಿಸ್ ಬರ್ಬೇಕು. ಇನ್ನ ಯಾವ ಕಾಲೇಜ್ ಐತಿ ನೋಡ್ಬೇಕು, ಭಾಳ ಇರುತ್ತೆ, ಅವಾಗೇನು ಆಗಲ್ಲ. ಹೋಲ್ ಬಿಡು ಸಾಲಿನ ಟ್ರಿಪ್ ಅಡ್ಡಾಡ್ಬಂದ್ರಿ. ಟ್ರಿಪ್ ಅಡ್ಡಾಡೋಣಂತ ನಾವು ಆಲ್ ಇಂಡಿಯಾ ಏನು ಮಾಡ್ತೀವಿ. ಈಗ ಗುಲ್ಬರ್ಗ ಹೋಗ್ತೀವಿ, ಯಾವಾಗ ಹೋಗೋಣ? ಚುಪ್ಪು ಬೈಟ ಕರೆ ಹೇಳ. ಈಗ ರಿಸರ್ವ್ ಮೇಲೆ ಹೋಗೋಣ, ಗುಲ್ಬರ್ಗ ಬಿಜಾಪುರ ಟ್ರೈನಾಗ. ಆರಾಮ ಆಗ್ಬೇಕಲ್ಲ, ಅಡ್ಡಾಡ್ಬೇಡ ಅಂತ ಯಾರ. ಮತ್ತು ನಂದು ಇನ್ನೂ ಅಲ್ಲಿ ಕೆಲಸ ಐತಿ. ನೀನು ಯಾವಾಗ ಬರ್ತೀನಿ? ಅಲ್ಲ, ನಾನು ಆರಾಮಾಗಲಿ ಬಿಡಿ, ನಾನು ಕೆಲ್ಸಕ್ಕೆ ನಾನು ನಿಂದಿರ್ಬೇಕು. ಎಲ್ಲಿ ಕೆಲಸ ಅದಾವ ನಮ್ಮ. ಈಗ ನನಗೆ ಆರಾಮಿಲ್ಲ ಅಂತಂದು ಸ್ವಲ್ಪ ಅಷ್ಟ ಸುಮ್ಮನೆ ವೇಟ್ ಐತಿ ಈಗ ನಮ್ದು. ಹೋಗೋಣ ಗುಲ್ಬರ್ಗ. ನಿಮಗೆ ಕರ್ಕೊಂಡು ಹೋಗಿ ಬಂದಿದ್ಮೇಲೆ ನನ್ನ ಕೆಲಸ ನಾವು ಮಾಡ್ಕೊತೀವಂತ ಹೇಳಿಲ್ಲ. ರಾಜಮಾಮನ ಫೋನ್ ಹಚ್ಚಿದ್ದಿಲ್ಲ? ಮತ್ತು ಆ ಕೆಲಸ ಇಂಪಾರ್ಟೆಂಟ, ಈ ಕೆಲಸ ಇಂಪಾರ್ಟೆಂಟ? ಇದು ಟ್ರಿಪ್ ಹೋಗೋದಿಲ್ಲ, ದುಡ್ಡು ಬರ್ತೈತಿ, ಟ್ರಿಪ್ ಬರಲ್ಲ. ಅಲ್ಲ, ದುಡ್ಡಿದ್ರೆ ಟ್ರಿಪ್. ದುಡ್ಡಿದ್ದಾಗ ಟ್ರಿಪ್ ಮಾಡೋದಲ್ಲ, ವಯಸ್ಸಿದ್ದಾಗ ಟ್ರಿಪ್ ಮಾಡೋದು. ಅದ ದುಡ್ಡು ಇರಲ್ಲ, ಏನು ವಯಸ್ಸಿದ್ದ ಟ್ರಿಪ್ ಮಾಡ್ತೀವ ನೀನು? ಸಾಲ ಮಾಡಿದ್ರೆ ಮಾಡ್ಬೇಕು. ಹೌದನ? ನಿಮ್ಮ ಅಪ್ಪನ ಚಾಳಿ ಬಿಡ್ರಿ, ಅದ ನಿಮ್ಮ ಅಪ್ಪನ ಚಾಳಿನ ಗಳಿಸ್ಕೋಬಹುದು, ಸುಂದರ ಕ್ಷಣ ಗಳಿಸಕ್ಕಾಗಲ್ಲ. ನೋಡ್ರಿ ಇವ್ರು ಡೈಲಾಗ್ ರೀ. ಆಮೇಲೆ ಮತ್ತೆ ಹೆಂಗ್ ಹೋಗ್ತೀರಿ ಹೇಳ? ಹಿಂಗ ಕಟ್ಗಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಬರ್ರಿ, ಆಟ ಆಡ್ಬೇಡಿ, ಬರ್ರಿ. ಟ್ರಿಪ್ ಮಾಡೋದೆಲ್ಲ ವಯಸ್ಸಿದ್ದಾಗ ಮಾಡೋದು.
ದಾಂಡಲಿಗೆ ಹೋಗಿ ಬರ್ರಿ ಟ್ರಿಪ್ ಮಾಡಕ್ಕೆ ಮಸ್ತ್ ವಾಟರ್ ಫಾಲ್ಸ್ ಐತಲ್ಲಿ. 1700 ರೂಪಾಯಿ ಒಬ್ಬರಿಗೆ ಅಂತ ಅನ್ಲಿಲ್ಲ, ಒಬ್ಬೊಬ್ರಿಗೆ 1700 ರೂಪಾಯಿ 1800 ರೂಪಾಯಿ ಅಂತಲ್ಲಿ. ಮತ್ತು ನಾನು ಏನು ಹೇಳ್ತೀನಿ ಅಯ್ಯ ದುಡ್ಡು ನೋಡು ಅಂತಂದ್ರೆ ಭಾಳ ಆತ್ ಬಿಡ. ಏನು ಮದುವೆ ಮಾಡಕ್ಕೆ ಹೋಗ್ಯಾರ ಇಲ್ಲೇ ಕುಂದಿರ್ತೀರಿ ಮನ್ಯಾಗ ಮನೆ ಹಿಡ್ಕೊಂಡು? ನನ್ನ ಮದುವೆ ಆಗಲ್ಲ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀರಿ ಇರ್ವಾ ಹಂಗಾರ ಮಾಡ್ಕೊಂತ ಅಡ್ಡಾಡ್ರಿ ಹಂಗಾರೆ ಯಾರು ಬೇಡ ಅಂತಾರ. ಫಸ್ಟ್ ಎಷ್ಟು ಟ್ರಿಪ್ ಮಾಡ್ತಿದ್ರಿ ನಾವು? ಯವ್ವ ಅವಾಗ ಬರೀ 200 ರೂಪಾಯಿದಾಗ ಟ್ರಿಪ್ ಮಾಡ್ತಿದ್ವಿ ನಾವು. ಎಲ್ಲರೂ ಕೂಡಿ 200 ರೂಪಾಯಿ ಹಾಕ್ಬಿಟ್ರೆ ಪಪ್ಪು ಹುರಿದೊಂಬಿಸಿ ಬಿಡೋರ. ಇವಾಗ ಇನ್ನೂ ಒಂದು 0 ಹಾಕ್ತಿ ಮುಗಿತು. ನಿಮ್ಮ ಪಪ್ಪು ಕೇಳ್ರಿ ಹಾಕ್ಬಿಟ್ಟು ಬಡೇ ಮೀನು ಹಂಗೆ ಹುರ್ಪಿದ್ರಮ್ಮ ಅವಾಗ. ಈಗ ಬಡೇ ನಾವು ಬರ್ತೇವಂದ್ರೆ ಬರ್ತಾರ ಬಿಡಿ, ಇಲ್ಲ ಅಂತಾನ ಇಲ್ಲ ಅಂತಲ್ಲ. ನೋಡೋಣಂತ ನಾನು ಸ್ವಲ್ಪ ಆರಾಮಾಗಿ ಹೋದಿಲ್ಲ. ಅದು ವ್ಯಾಕ್ಸಿನ್ ಅದು ಹಾಕಿಸ್ಕೊಂಬರ್ತೀನಿ ಸ್ವಲ್ಪ. ಅದು ಹಾಕಿಸ್ಕೊಂಬಂದು ಭಾಳ ಕಡಿಮೆ ಐತಿ ನೋಡ್ರಿ ಇವ್ರದ್ದು ಟೈಮ್ ಭಾಳ ಕಡಿಮೆ ಐತಿ. ಟೈಮ್ ಭಾಳ ಕಡಿಮೆ ಐತಿ, ಜಾಸ್ತಿ ಐತಿ ಟೈಮ್. ಇನ್ನು ಮ್ಯಾಗ ಜಾಸ್ತಿ ಆಗತ್ತೆ ಟೈಮ್ ನಮ್ಗೆ. ಇನ್ಮೇಲೆ ಜಾಸ್ತಿ ಆಗಲ್ಲ. ಇಲ್ಲ ಇಲ್ಲ ಸಮಯ ತುಂಬ ಬೇಗವಾಗಿ ಓಡುತ್ತಿದೆ. ಓಡ್ಲಿ ನಾವು ಅದ್ರ ಜೊತೆ ಓಡೋಂಬ. ಎಷ್ಟು ಓಡ್ದೈತೆ ಓಡ್ಲದು. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಹೋಗೋಣಂತ ಅಡ್ಡಾಡೋಣಂತ. ಪರಿಸ್ಥಿತಿ ಅನುಗುಣವಾಗಿ ಇರಬೇಕಲ್ಲ ನಾವು, ಹೌದಿಲ್ಲ ಹೋಗ್ಬೇಕು ನಾವು. ಈಗ ಬಾಂಬೆಗೆ ಹೋಗ್ಬೇಕಿತ್ತು. ಏನು ಹೇಳ್ತಾ ಮೇಡಮ್ ಅವರು ಅಂತ ಹೇಳಿದ್ರೆ ನಮಗಷ್ಟು ಇದು ನೋಡ್ರಿಪ್ಪ ನಮಗಂತ. ಪಾಪ ನಿನ್ನ ಅವರ ಫೋನ್ ಹಚ್ಚಿ ಏನಾಯ್ತು ರೀ ಅಂತ ಹೇಳ್ತೀನಿ ಅಂದ್ರಿ, ಹೇಳೇ ಇಲ್ಲ ಅಂತ ಫೋನ್ ಹಚ್ಚಾರ ಪಾಪ ಅವರು. ನಾನು ನಿನ್ನೆ ಹಚ್ಬೇಕಂತ ಮಾಡಿದ್ದೆ. ಅಂದ್ಮೇಲೆ ನನಗೆ ಅನ್ನತ್ತ ನಿನ್ನ ರಿಸಲ್ಟ್ ಬಂದ್ಮೇಲೆ ಬಾ ನಾ ಟಿಕೆಟ್ ತೆಗಿಸ್ತೀನಿ, ಇನ್ನೊಂದೆರಡು ದಿನ ಜಾಸ್ತಿ ಇದ್ದು ಹೋಗಂತೆ. ಹಾಂ ನಾವು ಅಂದ್ರೆ ಅವ್ರಿಗೆ ಪ್ರಾಣ ರೀ, ನಮಗೂ ಅಷ್ಟ ರೀಪ್ಪ. ಅವರು ಅಂತ ಹೇಳಿದ್ರೆ ನಮಗೆ ಅಷ್ಟು ಪ್ರೀತಿ ರೀ, ಅಷ್ಟಿದೆ ರೀ ನಮ್ಗೆ. ಒಂದು ಅಕ್ಕ ತಂಗಿಕಿನ ಹೆಚ್ಚಿಂದ ಅವ್ರು ನಮಗೆ ಪ್ರೀತಿ ಕೊಡ್ತಾರಿಪ್ಪ. ಅದು ಒಂದು ಖುಷಿ ರೀ ನನಗೆ ರೀ. ಅಕ್ಕ ತಂಗಿ ಇಲ್ದಕ್ಕಿರಿ ನಾನು ಅವ್ರಿಂದ ನಾನು ಕಾಣಕತ್ತೀನಿ ರೀ. ಖುಷಿ ಆಗುತ್ತೆ ರೀ ನನಗೆ, ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಿನ್ನೆ ಅವರು ಫೋನ್ ಹಚ್ಚಿ ಕೇಳಿ ಮಾತಾಡಿ ಇದು ಮಾಡಿದ್ರೆ ಆಮೇಲೆ ಹಚ್ತಾರ. ಬಿಜಿ ಅದಾರ ಅವ್ರೀಗ. ಕಾರ್ಡ್ ನೋಡಿ ಎಷ್ಟು ಚಂದ ಮಾಡ್ಸ್ಯಾರ ಅದನ್ನು. ಓಪನಿಂಗಿಂದ ಹೋಟೆಲ್ ಓಪನಿಂಗಿಂದ ನಂಗೆ ಬಿಟ್ಟಾರ. ಅಷ್ಟು ಚಂದ ಮಾಡ್ಸ್ಯಾರ ಕಾರ್ಡನ್ನು. ನಾಗಶ್ರೀ ಅಳಿಯ ಎಲ್ಲ ಕೂಡ ಇಲ್ಲೇ ಅದಾರಂತೀಗ. ಹೋಗೋಣ ಹೋಗಿ ಬರ್ನಂತ. ಹೋಗಿ ಬರ್ನಂತಡಿ ಸ್ವಲ್ಪ ಟೈಮ್. ನನಗೆ ಆರಾಮಿಲ್ಲದಕ್ಕಲ್ಲ ಈಗಿದ ಆರಾಮ ಆಗ್ತೀನಿ ಒಂದಿಟ್ಟು. ಇವತ್ತು ನೋಡ್ರಿ 114 ರೂಪಾಯಿಗೆ 6 ರೀಪ ಇವು. 3 ಮಜ್ಜಿಗೆ 3 ಮೊಸರನ. ನಿನ್ನೆ 106 ರೂಪಾಯಿಗೆ ಮೊನ್ನೆ 5 ಬಂದ್ವು. ಇವತ್ತು 114 ರೂಪಾಯಿಗೆ 6 ಬಂದವ್ರಿ. ಹೌದು. ಇಲ್ಲಿ ಗಂಜಿ ಮಾಡಿದ್ರಿ, ಮಜ್ಜಿಗೆ ಹಾಕಿದ್ದೆ ನಾನು ಒಂದು ಅರ್ಧದ ಮೇಲೆ ಮಜ್ಜಿಗೆ ಹಾಕಿ ಕೈಯಾಡಿ ಅಮ್ಮಾಗು ಬಾಬಾಗು ನನಗೆ 3 ಗ್ಲಾಸ್ ಮಜ್ಜಿಗೆ. ಇದು ಗಂಜಿ ಆಗೈತದ. ನೀವು ಇದು ಮಾಡ್ಕೊಂಡು ಕುಡಿದ್ಬಿಟ್ರಿ ಮಜ್ಜಿಗೆ ಮಾಡ್ಕೊಂಡು. ನೀರು ಹಾಕ್ರಿ ಅದ್ರಾಗ. ಹಾಂ, ನೀರು ಹಾಕಿ ಉಪ್ಪು ಹಾಕಿ ಜೀರಿಗೆ ಪುಡಿ ಹಾಕಿ ಕಟ್ಟೀರಿ. ಗಂಜಿ ಕುಡ್ದು ಮತ್ತೊಂದು ಅರ್ಧ ಗ್ಲಾಸ್ ಮಜ್ಜಿಗೆ ಹಾಕಿಲ್ರಿ ಅರಿಶಿ ಮಜ್ಜಿಗೆ ಕುಡ್ದೆ. ತಣ್ಣಗಾತ್ರಿಪ್ಪ ಹೊಟ್ಟೆ. ಆರಿಪ್ಪನ ರೊಟ್ಟಿ ಆಗತ್ತವು ಮತ್ತಿಲ್ಲಿ. ನಮ್ಮಮ್ಮಗೆ ನೀನು ಯಾಕೆ ಹೊಟ್ಟೆ ತುಂಬಿದ್ದಿಲ್ಲ ಅಂತ್ರಿ. ರೊಟ್ಟಿ ಇದ್ದು ರೀ, ಇದ್ರು ಕೂಡ ಅದು ಮತ್ತೆ ಮಾಡಾಕತ್ಲ ತಡಿವ ಬಿಸಿವ ಮಾಡಿಬಿಡ್ತೀನಿ. ಯಾಕೋದ ಅದು ಹೊಟ್ಟೆ ತುಂಬಿಲ್ಲ ಅಂತ ನಿನ್ನೆ ಅಂಥೇಳಿ ಅಂದ. ಜಳ ಭಾಳ ಆಕತ್ತ. ಹೌದು, ಭಯಂಕರ ಜಳ. ಇದನ್ನ ಈಗ ನಾವು ಕಾಯ ಆಗ್ಯಾವೇನೋ. ನೀರು ತಾವು ನಾಡ್ತಾನೆ ಹುಡ್ಕಾಳಕ್ಕೆ ಒಂದು ನೀರ ಫುಲ್ ಹೌದಾ? ಹೌದು ನೋಡ್ರಿ. ಇಲ್ಲಿ ಬರಾಟ ನೀರು. ನಿನ್ನೆರ ನಿಮ್ಗೆ ನೋಡಾಕಿದ್ರಂತ ಮಾತಾಡ್ಸ್ಬೇಕಂದ್ರಂತ. ಫೋನ್ಯಾಗ ಬಿಜಿ ಇದ್ರಂತ ನೀವು. ಇದು ಅಡ್ರೆಸ್ಗೆ ಹಾಕಿದ್ರಂತ್ರಿ ಯಾರಿಗೆಲ್ಲ ಪ್ರೆಸಿಡೆಂಟ್ ಹೋಟೆಲ್ ಕಡೆ. ಇಲ್ಲೇ ಪ್ರೆಸಿಡೆಂಟ್ ಹೋಟೆಲ್ ಕಡೆ ಇಲ್ಲಿ ಅಲ್ಲಿ ಬಿಡ್ರಿ. ಅವ್ರು ನಿಮಗೆ ಭೇಟಿ ಆಗಿಲ್ಲ, ಹಂಗೆ ಹೋಗಿರ. ಅವ್ರು ಕಮೆಂಟ್ ಮಾಡ್ಯಾರ ನನಗೀಗ. ಇದನ್ನು ತಂಬೋಗು, ಕುಡುಗಲ್ ತಂಬೋಗು ಅರ್ಶಿಯ. ಹೇಳಿಲ್ಲ ಕಾಯಿಗೆ ಅವು ಅಂತಂದು. ಅನ್ನ ಹುಗ್ಗಿ ಹಂಗೆ ಅನ್ನ ಮಾಡಿದ್ರಿಪ್ಪ ಉಂಡಿನ. ಅದನ್ನು ಒಂದು ಎಳ್ನೀರು ಕುಡಿದ್ರೆ ಏನೋ ಸಮಾಧಾನ ಅನಿಸತಿ ಅಂತಂದು ಎಳ್ನೀರು ತರಿಸಿದ್ದೀರಿ ನಾನು. ಎಳ್ನೀರು ತೊಗೊಂಬ್ರಿ ಅಂತಂದು. ನೋಡು ಕಟ್ 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 ಅನ್ನಕತ್ತಾವ. ಸಾಕ್ತಾರೆ ಬರ್ತಾವ. ಅದು ಕುಡುಗಲ್ ಉಳ್ಳಾಗಡ್ಡಿ ಪಳಗಡ್ಡಿ ಹೆಚ್ಚಿದ್ರತಿ ಅದು. ಈಗ ನೋಡ್ರಿ ಪಾಲೆ ಸಾಯಂಕಾಲ ಆತ್ರಿ. ಅಮ್ಮನೂ ಹೋದ್ರು ಅಂಗಡಿಗೆ ರೀ. ಮೀನು ಕೊಡ್ತೀನಿ ಅಂತ ಹೇಳ್ಯಾರಿಪ್ಪ. ಮೀನು ಕೊಡ್ತೀನಿ ಮೀನು ಸಾರದು ಮಾಡೋಂತೆ ಅಂತ ಹೇಳ್ಯಾರೆ. ಹಾಗಾಗಿ ಸಾರದು ಇದ್ದದ ಬಿಸಿ ಮಾಡಿಬಿಡಾರಿಪ್ಪ ಇತ್ತಂದ್ರೆ. ಈಗ ಆಕಿನ ಆಲೂಕ ಯಕ್ನಿ ಅಂತ ಈ ಯಕ್ನಿ ರೈಸ್ ಮಾಡಾಕತ್ತ ಆಕಿ. ಯಕ್ನಿ ಪಲಾವ್ ಐತು, ಆಲೂ ಪಲಾವ್ ಐತು, ಒಟ್ಟು ಮಾಡಾಕತ್ತ ಆಕಿ. ಬಾಸ್ಮತಿ ರೈಸ್ ತೊಗೊಂಡು
ಅನ್ನಕ್ಕೆ ಇಟ್ಟರೆ ಸ್ವಲ್ಪ ಇಟ್ಬಿಡಾರಿಪ್ಪ ಇದನ್ನ ಒಂದು ತಿರ್ದಿಲ್ಲ ಈಗ ಎಲ್ಲಾರ 2 ಗ್ಲಾಸ್ ಹಾಕು 2 ಗ್ಲಾಸ್ ಕರೆಕ್ಟ್ ಹಾಕ್ಬಿಡು ಸಾಕು. ಬಾಸ್ಮತಿ ರೈಸ್ ರೀ ತೊಗೊಂಬಂದು ಹಂಗೆ ಅದಾವ್ರಿಪ್ಪ ಭಾಳ ದಿನ ತೊಗೊಂಬಂದಿಟ್ಟು ಅದನ್ನು ಮಾಡ್ತಾಂತ್ರಿಕೆ ಆಲೂಗಡ್ಡೆದ ಮಮ್ಮಿ ಮಾಡಲಿ ಅಂದ ಮಾಡುವ ಅಂಥೇಳಿದೆ ಮಾಡೋಲಕ್ರಿ. ಏನು ಮಾಡತ್ತೀರಿ ಮಮ್ಮಿ ಈಗ ಎಕ್ನಿ ಪಲಾವ್ ಮಾಡಕತ್ತೀವ ನಾವು. ಎಕ್ನಿ ಪಲಾವ್ ಅರ್ಶಿಯ ಇದರಲ್ಲಿಂದ 2.5 ಗ್ಲಾಸ್ ಅಕ್ಕಿ ತೊಗೊಳ ಅಂತ ನಾವೊಂದು 3-3.5 ಗ್ಲಾಸ್ ನೀರು ಹಾಕಿಬಿಡ್ತೀನಿ. 3 ಗ್ಲಾಸ್ ಸಾಕನ ಅರ್ಶಿ ಇರತ್ತದ ಸಾಕತಿಲ್ಲ. ಈಗ ಅದಕ್ಕೆ ನೋಡಿ ಬಾಯಿ ಮುಗ್ದು ಕಾಣತೈತಿ ಒಣ ಮಸಾಲೆಯಾಗ ಅದು ಪಲಾವ್ ಮಾಡೋದನ್ನ ಬೆಳ್ಳುಳ್ಳಿ ಹಾಕಿದೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಾಳು ನೀರೊಳಗನ ಮತ್ತು ಜೀರಿಗೆ ಹಾಕಿದ್ದೆ. ನಾ ಜೀರಿಗೆ ಹಾಕಿದ್ಮೇಲೆ ನೋಡಿ ಚಕ್ಕೆರೆ ಮಗ್ಗಿ ಒಂದು ಸ್ವಲ್ಪ ಚಕ್ಕಿ, ಆಮೇಲೆ ಒಂದಿಷ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಇದು ಜಾವಿತ್ರಿ, ದೊಡ್ಡದು ಏಲಕ್ಕಿ ಕಾಯಿ, ಒಂದು 8 ಲವಂಗ ಇದನ್ನಷ್ಟು ಹಾಕೋದು ಇದ್ರೊಳಗೆ ನೀರೊಳಗೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ತೊಂಬರ್ಷಿ ಉಳ್ಳಾಗಡ್ಡಿ ಒಂದು ಇದ್ರೊಳಗನ ಇದ್ರೊಳಗೆ ಉಳ್ಳಾಗಡ್ಡಿ ಇದೇನು ಡಿಫ್ರೆಂಟ್ ಕಾಣತೈತಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಅದ್ರಾಗ ಕೊತ್ತಂಬರಿ ಅದ್ರಾಗ ಸ್ವಲ್ಪ ಉಪ್ಪು ಹಾಕಿ ಕುದಿಸೋದು. ಇದ ನೀರು ಹಾಕೋದು ನಾವು ಇದಕ್ಕೆ ಎಕ್ಕನಿಗೆ ಆಲೂ ಪಲಾವ್ ಅಂತೀವಲ್ಲ ಅದಕ್ಕೆ ಇದನ್ನ ಹಾಕೋದು ಅಂದ್ಬಿಡಿ. ಈಗ ಇದನ್ನು ಕುದಿಸ್ಬಿಡ ಕುದಿಸೋ ಕಡೆ ಅಷ್ಟೇ. ಈಗ ಅದು ಕುದಿಸಿ ಏನು ಮಾಡ್ಬೇಕು? ಅದನ್ನ ಹಾಕ್ಬೇಕದ ಆಲೂ ಪಲಾವ್ಗೆ ಕುದಿಸ್ಬೇಕಲ್ಲ ನೀರು ತಗೋಬೇಕು. ಆ ಮಸಾಲೆ ಎಲ್ಲ ಕಡಿತಾ ಬಿಡೋದು. ಹಂಗೆ ಡಿಫ್ರೆಂಟ್ ಪಲಾವ್ ಅದಾರಿಪ್ಪ. ನಾನು ಮಸಾಲೆ ಮಾಡ್ಕೊಂಡಿರ್ಲೇನ್ವಾ? ಮಸಾಲೆ ಮಾಡ್ಕೊ ಬೇಕಂತ ಆಮೇಲೆ ಏನಿರ್ತದೆ ನಾನು ಹಚ್ಕೊಡ್ತೀನಿ. ಬೇಡ ಏನಿಲ್ಲ. ಹಾಂ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ರೀ ಬ್ರೌನ್ ಕಲರ್ ಬರ್ಬೇಕೇನ ಶಿವ್? ಫುಲ್ ಫ್ರೈ ಮಾಡಿ ತಕ್ಕೋಬೇಕು. ಕುದಿಯತೈತಿ ಆಲೂಗಡ್ಡೆನ ಹಾಕೇನಿ ಇದಕ್ಕೆ. ಮತ್ತೇನೋ ಬೆಳೆ ಕಾಣತೈತಲ್ಲ ಇದು ಏನದು ಉಳ್ಳಾಗಡ್ಡಿ ಕಲರ್ ಬಿಡಾತೈತ್ರಿ. ಇಲ್ಲಿ ನೋಡ್ರಿ ಇದು ಕುದ್ದೈತಿ. ಇವಾಗ ತಕೊಂಡ್ಬಿಡೋದ್ರಿ ಅದು. ಹಾಂ ಇಲ್ಲಿ ಉಳ್ಳಾಗಡ್ಡಿನೂ ಈ ರೀತಿ ಫ್ರೈ ಆಗ್ಯದಾವ ನೋಡ್ರಿ. ಇಲ್ಲಿ ನೋಡ್ರಿ ಇದರಲ್ಲಿ ಮಸಾಲೆ ರೆಡಿ ಆಯ್ತು ನಮ್ದು. ಇಲ್ಲಿ ಮತ್ತೆ ಅದ ಬಾಳಿಗೆ ಒಳಗನ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ಬೇಕ್ರಿ. ಇಲ್ಲಿ ಆಲೂಗಡ್ಡೆದೆಲ್ಲ ಹೆಚ್ಕೊಂಡಾಗ ಇಲ್ಲಿ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೈತಿ. ಎಣ್ಣೆ ಬಿಸಿ ಆಗಲಿ ರೀ ಕದ. ಇಲ್ಲಿ ಪಲಾವ್ ಎಲೆ ರೀ 2, ಆಮೇಲೆ ಜೀರಿಗೆ ಮತ್ತು ಕಟ್ ಮಾಡಿ ತೊಳೆದು ಇಟ್ಕೊಂಡಿವಲ್ರಿ ಅದು ಆಲೂಗಡ್ಡೆ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಟಮಾಟಿ ಬಿ ಇಲ್ಲಿ ಆಲೂಗಡ್ಡೆ ಎಲ್ಲ ಮೆತ್ತಗಾಗತ್ತು ರೀ. ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ಟೇಸ್ಟ್ ಎಷ್ಟಾಕೈತೆ ನೋಡ್ರಿ ಅಷ್ಟು. ಮತ್ತು ಮಿಕ್ಸ್ ಮಾಡ್ಬೇಕು ರೀ. ಈ ರೀತಿ ಮಿಕ್ಸ್ ಮಾಡ್ಬೇಕು ರೀ ಅದು. ಆಮೇಲೆ ಹಸಿ ಖಾರ ರೀ. ಹಾಂ ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಟಮಾಟೆ ಹಣ್ಣು 1-2-3 ಟಮಾಟೆ. ಆಲೂಗಡ್ಡೆ ನೋಡ್ರಲ್ಲ ಯಾವ ರೀತಿ ಕಲರ್ ಬಂದು ಅಂತೇಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ ಅದು ಹಾಕತ್ತ ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲೆಲ್ಲ ಮಿಕ್ಸ್ ಮಾಡಿದ್ವಲ್ರಿ. ಇವಾಗ ನೆಕ್ಸ್ಟ್ ಅಕ್ಕಿ ನಾವೇನು ತೊಳೆದು ಇಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಹಾಕೊಂಡ್ಬಿಡೋದ್ರಿ. ಹಾಂ ಅತ್ನಿ ನೀರು ಎಕ್ನಿ ಅತ್ನಿ ಅನ್ನೋಕೆ ನಾನು ಎತ್ನಿ ಎಕ್ಕಿನಿ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ಒಂದು ಅನ್ನಕ್ಕೆ ಇಟ್ಟೇನಿ ರೀ. ಇವಾಗ ಇನ್ನು ಸಾರಿಲ್ಲ, ರೊಟ್ಟಿ ಇಲ್ಲ.
ಇಲ್ಲೇ ಅಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಒಂದ್ಸಲ. ಇದು ಆಲೂಗಡ್ಡೆ ಹಾಕಿರ್ತೀವಲ್ರಿ ಅವಾಗನ ಹಾಕ್ಬೇಕಂತ ಈಗ ಇವಾಗ ಹಾಕಿಲ್ಲ ಅರ್ಶಿಯ ನಡಿತೈತ್ರಿ. ಅದನ್ನು ಫ್ರೈ ಆಗಿರ್ತಾವಲ್ಲ ಉಳ್ಳಾಗಡ್ಡಿ, ಬೇಕಂದ್ರೆ ಮೇಲೂ ಕೂಡ ಹಾಕೋಬೋದು ನೀವು ಸ್ವಲ್ಪ. ಆಮೇಲೆ ಇವ್ರೇನು ಮಸಾಲೆ ನೀರು ಮಾಡಿ ಇಟ್ಕೊಂಡಿತ್ತಲ್ರಿ ಅದನ್ನು ಹಾಕೋಬೇಕಂತ. ಇದ್ರೊಳಗೆ ಕುದಿಬೇಕೇನ ಅರ್ಶ ಇದು? ಮತ್ತು ಎಕ್ಸ್ಟ್ರಾ ನೀರಿಲ್ಲ? ನಡೀತೈತೆ ಹಾಕಿದ್ರೆ ಬೇಕಂತ ಹೇಳಿದ್ರೆ ಹಾಕೋಬೋದು ಅಂತ. ಇವಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದೇನ. ಇವಾಗ ಲಾಸ್ಟಿಗೆ ನಿಂಬೆ ಹಣ್ಣು ರೀ. ಇವಾಗ ನಾವು ಅಳತಿ ಮಾಡಿ ತೊಗೊಂಡಿದ್ದಲ್ರಿ ಅಕ್ಕಿ 2 ಗ್ಲಾಸಿಗೆ 3 ಗ್ಲಾಸ್ ಎಳ್ತಿಲೆ ನೀರು ತೊಗೊಂಡ್ಬಿಡ್ಬೇಕ್ರಿ. ತೊಗೊಂಡು ಹಾಕ್ಬೇಕು ಅಂದ್ರೆ ಚಲೋ ಕುದ್ಬಿಡ್ತೈತಿ. ಎಲ್ಲ ನೀರು ಅದನ್ನು ಕುಡಿ ಹಾಕಿಬಿಡಮ್ಮ. ತೊಳೆದಿದ್ದಿಲ್ಲ ಒಮ್ಮೆ ಅವನ್ನ ತೊಳೆದು ಹಾಕಿಲ್ಲ ಅವನ್ನ. ಹಾಕಿಬಿಡು. ಸಕ್ಕರೆ ಹಾಕ್ತೇನೆ ಅದ್ರಾಗ ಒಂದಿಟ್ಟು ಬೆಲ್ಲ ಐತಿ ಐತೆ. ಬೆಲ್ಲ ಹಾಕಿ ಮಾಡ್ತೀವಿ ಹಂಗಾದ್ರೆ. ಹಾಕಿಬಿಡು ಬೆಲ್ಲನ. ಸಾಬುದಾನ್ಯದ ಹಾಕು. ಗಂಜಿ ಮಾಡು ಮತ್ತೆ ಮಾಡ್ತೀವಿ. ಕೊಡೋದು ಗುಳಿಗೆ ತೊಗೊತೀನಿ ಅಂತ ನಾನು. ಆರಾಮಿರಲ್ಲ ಅಂದ್ರೆ ಒಂಥರ ಸಿಟ್ರಿಪ್ಪ. ಸಾಕ್ಬಿಡು ನೀ ಅಲ್ಲೇ ನಾ ಇಲ್ಲೇ. ಗೊತ್ತಾದ ಸುಮ್ಮನೆ ಹಾಕ್ಬೇಕಿಲ್ಲ. ಏನು ಮಾಡಿದ್ರೆ ಆರಾಮಿರ್ಲದಕ್ಕೆ ಇವ್ರು ಕೂಡ ಸಲಾಮ್ ಹೊಡೆಯೋದು ಆಗ್ಬಿಡುತ್ತೆ ನೋಡ್ರಿಪ್ಪ ನನ್ನ ಜೀವನ. ಹೌದು, ಕೆಲಸ ಆಗ್ಬೇಕಂದ್ರೆ ಹೊಡಿಬೇಕು. ಇಲ್ಲಿ ನೋಡ್ರಿ ಇಲ್ಲೇ ನಮ್ದು ಕುದಿಯತೈತಿ ನೀರು. ಇವಾಗ ಇದ್ರ ಮೇಲೆ ಮತ್ತು ಏನು ಅರ್ಶ ಇದೆ ಫ್ರೈ ಅಳ್ಳಾತೈತೆ ತಗೋ ಈಗ ಹಗರ್ಗೆ. ಈಗ ಮತ್ತೆ ಮಿಕ್ಸ್ ಮಾಡಲ್ಲ ಏನಕ್ಕೆ ಯಾವುದಲ್ಲ. ಇಲ್ಲ ನಮ್ಮದು ಸಾಬುದಾನಿ ಗಂಜಿ ರೆಡಿ ಆಗತ್ರಿ. ಬೆಲ್ಲ ಹಾಕೇನಿ ಇದಕ್ಕೆ ಬೆಲ್ಲ. ಸ್ವೀಟ್ ಇಲ್ಲಿ ನಮ್ಮ ಚಾಚಿ ಸ್ವೀಟ್ ಕಟ್ಕೊಂಬಂದಾರಿ. ತಿನ್ನು ಮಮ್ಮಿ. ನಮ್ಮ ಸರಪ್ಪ ಬಂದಾರಿ. ಪೈನಾಪಲ್ ಸ್ವೀಟ್ ಅಂತ್ರಿ ಇದು ತೊಗೊಂಬಂದಾರಿ ಅವರು. ನಮ್ಮ ಅರಿ ಇದು ಮಾಡತ್ತಾಡ್ರಿ. ಇದು ಸಾಬಕ್ಕಿದು. ಸಾಬಕ್ಕಿ ತಂಪು ಭಾಳಲ್ಲಪ್ಪ, ಚಲೋ ಅದ್ರಿ ಸಾಬಕ್ಕಿದು. ಬಾದ್ ಚಲೋ ಆಗೈತೆ. ದ್ರಾಕ್ಷಿ ಅದೆಲ್ಲ ಹಾಕ್ಯಾರ ಅದ್ರಾಗ. ಪೈನಾಪಲ್ ಹಾಕ್ಯಾರಂತ. ಯಾರಾದ್ರೂ ಮಾಡ್ತಾರ, ನಾವು ಮಾಡಿ ನಡಿ. ತಗೋ ಯಸ್ಮಿನ್ ನೀನ ಸ್ವಲ್ಪ ತಗೋ. ಹೌದನ? ಚಲೋ ಆಗೈತೆ ನೋಡು. ಚಲೋ ಆಗೈತ್ರಿ ಅಪ್ಪ, ಮಸ್ತ್ ಆಗೈತೆ ನೋಡ್ರಿ. ನಾನು ಫಸ್ಟ್ ಸಲಾ ತಿಂದಿದ್ದು ನೋಡ್ರಿ, ಯಾಕೆ ಫಸ್ಟ್ ಸಲ ತಿಂದಿದ್ದು. ತಗೋಬಾ ನೂರು ನೀನ. ತಗೋಬಾರಪ್ಪ, ಸ್ವಲ್ಪ ತಗೋಬಾ. ಅವ್ ಬಂದೇ ಇಲ್ಲ ನೀನು ಮನೆಗೆ ಕೆಲಸ ತಲೆ ಬಂದ ನಾವೀಗ. ಹೌದನ್ರಿ? ಫ್ರೈ ಮಾಡಿದ್ರ ಮೀನಕ್ಕೆ ಜೀವದ್ರಲ್ಲ ನಿಮ್ಮ ಚಾಚಾ ಕುಡಿಯೋದು. ತಗೊಂಡು ಹೋಗಿದ್ರ ಅವನಾರು ಹಾಕ್ಯಂದು ಹೋಗಿದ್ರ ಮೀನದ ಫ್ರೈನ. ಅವನಾದ್ರು ತಿಂತಾರ. ಪಲಾಗಿಲ್ಲ ಆದ್ರೆ ಬೇಡ ಅಂತ ಡಬ್ಬಿ ಕಸ್ಕೊಂಡು ಇಟ್ಕೊಂಡ್ರಿ. ನಮ್ದು ಪಲ ಹಾಕ್ಯಂದು ಹೋಗ್ರಿ ಅಂದ್ರೆ ಬಾಂಗ್ಡಾ ದಿನ ಸೀಸನ್ ಆಗಸ್ಟ್ ತಿಂಗಳದ ಬರುತ್ತೆ ಯಾಸ್ಮಿನ. ಅದಾವಂತ ತುಟ್ಟಿ ಭಾಳ ಅದಾವಂತವು. ಅವ್ರು ಒಂದೇ ಮಾತ್ರಮ್ಮ ಅವರು ಅಷ್ಟ್ರ. ಒಂದೇ ಮಾತ್ರಮ್ಮ ಇದ್ದಂಗೆ ಅವರು. ತಾವು ಪಲಾವ್ ಕಟ್ಕೊಂಬಂದಾರ್ರಿ. ಅದು ಇದನ್ನ ತೊಗೊಂಬಂದಾರ. ಸೀರಾ ಚಲೋ ಆಗಿತ್ತು ನೋಡಪ್ಪ. ಅದು ವಿಡಿಯೋ ಮಾಡಬೇಕಾಯ್ತು ನೋಡಿ ಅದ್ರದ್ದೊಂದು. ಚಲೋ ಆಕ್ಯದ. ಬರ್ತೈತೇನ? ನಾ ಹೇಳ್ತೀರಾ? ನಾ ಹೇಳ್ತಾನಂತ ತಗೋರಿ ರೆಸಿಪಿ ರೀ. ರೆಸಿಪಿ ನಾ ಶೇರ್ ಮಾಡ್ತಾನಂತ್ರಿ. ನಮ್ಮ ಮಾರಿಪ ಮೀನದ ಸಾರು ಹುಳಿ ಮೀನದ ಫ್ರೈ ರೀ. ಹುಳಿ ಅವ್ರ ದಾದಿಗೆ ಉಣ್ಣಂಗ ಒಟ್ಟು ಹುಳಿ ಅಂತ್ರಿ ಅದು. ಇವ್ರು ಅದಾರ ನೋಡ್ರಿಪ್ಪ ನಮ್ಮ ಮನೇನ ಹುಡುಗಿಯರ್ರಿ. ಮಾತಿನೊಳಗೆ ಒಟ್ಟು ಸಿಗಂಗಿಲ್ಲ ನೋಡ್ರಿ. ನಮ್ಗೆ ಯಾರು ಏನಾರ ಮಾತಾಡಿದ್ರೆ ನನಗೆ ನಿಜವಾಗ ಹೇಳ್ತೀನಿ, ಇವತ್ತಿನವ್ರಿಗೆ ಅಲ್ಲಿ ಮತ್ತೆ ಹೊಳ್ಳಿ ಮುದುಕಿ ಹಾಕೊಂಡೆ ನಾನು. ಇವತ್ತಿನವ್ರಿಗೆ ಅವ್ರಿಗೆ ಜಾಬ್ ಕೊಡೋಕೆ ಬರಂಗಿಲ್ಲ ನನಗೆ. ಅವ್ರು ಅಂದಿದ್ವು. ಇವ್ರು ಏನಿಲ್ಲ ರೀ, ಪಾಯಿಂಟ್ ಇವರು
ಏನಂತ್ರಿ ಪಾಯಿಂಟ್ ಇಟ್ಟ ಬಿಡ್ತಾರ ಇವ್ರು ಹಂಗಾರಿ ಹೊಳ್ಳ ಮಳ ಹೋಗಾರಿಪ್ಪ ಇವ್ರು ಹಂಗೇನು ಮಾತಾಡಕ್ ಬಂದಿದ್ರಿಪ್ಪ ಏಳು ಜನ ಬೇಕಂತ್ರಿ ಅಯ್ಯ ನೋಡ್ರಲ್ಲಿ ಅವ್ರ ಕಡೆ ಕಲಿಯಕ್ ಹೋಗ್ಬೇಕಂತ್ರಿ ನಾವು ಸಮರ್ ಕ್ಯಾಂಪ್ ಐತೆ ಅಂತ ನೋಡ್ರಿ ಎಲ್ಲಿಟ್ರಿವ ಕಲಿಸ್ತಾರಿ ಅವ್ರು ಬ್ಯಾ ಬಿಡುವ ಇವ ನಿಮ್ಮ ಅಷ್ಟಕ್ಕೆ ಇರ್ಲಿ ಅದು ನಮ್ಗೇನು ಬೇಡ ತಾಯಿ ಇಲ್ಲಿ ನೋಡ್ರಿ ನಮ್ಮದು ಆಲೂ ಪಲಾವ್ ರೆಡಿ ಆಗೈತೆ ನೋಡ್ರಿ ಮಸ್ತ್ ಚಂದ ಕಾಣಿಸಕತ್ತೈತ್ರಿ ಮತ್ತು ಟೇಸ್ಟು ಭಾಳ ಟೇಸ್ಟ್ ಆಗಿರೋದ್ರಿ ಅದು ಮಸಾಲೆಗೆ ಸರಿ ಬಾಯಿ ಒಳಗೆ ಅದು ಏನೂ ಬರೋಂಗಿಲ್ಲ ಯಾಕಂದ್ರೆ ಮಸಾಲೆ ನೀರು ಹಾಕಿರ್ತೀವಲ್ರಿ ನಾವು ಹಾಗಾಗಿ ಇದಾಗೈತಿ ನಮ್ಮ ಸೈರಾಪಿಗೆ ಒಂದಿಟ್ಟು ಹಾಕೊಂಡು ಹೋದ್ರಿ ಅಂದ್ರೆ ಇವ್ವ ನಾನು ಭಾಳ ಮಾಡಿ ಹಂಗೆ ಉಳಿದು ಬೇಡ ಅಂತಂದು ಹೋದ್ರಿ ಮನೆಗ್ರಿ ಅವರು ಇಲ್ಲ ಅಮ್ಮರು ಬಂದರೆ ಊಟ ಮಾಡಾಕತ್ರಿ ಹೆಂಗೈತೆ ಪಲಾವ್ ಸೈರ್ ಹಾಕೋ ಕೊಟ್ಟು ಚಲೋ ಐತಲ್ಲ ನಮ್ಮದು ಮಾಡಿ ನೋಡಿ ನಮ್ದು ಸ್ವಲ್ಪ ಹಾಕೋ ಉಂಡಿದ್ದೀನ ಅದು ನೀನು ಉಂಡಿಲ್ಲ ಹಾಕೋ ಚಲೋ ಆಗೈತೆ ನೋಡೋದು ಹಾಂ ರೀ ತೊಗೊಂಡು ಕೊಡಕತ್ತಾಳ್ರಿ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಹೊಡೆದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪ್ ಮಾಡಿರಿ ಮಸ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.